ಸ್ಥಳೀಯ ಚುನಾವಣೆಯಲ್ಲಿ ಏನು ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ನಮಗೆ ಸಿಗಬೇಕಾಗಿರೋ ಹಕ್ಕನ್ನು ಆವಾಗ ಮಂಡ್ಯ ಜಿಲ್ಲೆಯಲ್ಲಿ ಬಿಟ್ಟುಕೊಟ್ಟು, ಸಿಟ್ಟಿಂಗ್ MP ಇದ್ದರು, ಅವ್ರಿಗೂ ಮನವರಿಕೆಯನ್ನು ಮೇಲ್ಮಟ್ಟದಲ್ಲಿ ಮಾಡಿ ಅವರನ್ನು ಜೊತೆ ಕರ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಮಾಡಿದೆವು. ಕುಮಾರಸ್ವಾಮಿಯವರು ಗೆದ್ದರು. ಒಂದು ದೊಡ್ಡ ಸ್ಥಾನದಲ್ಲಿ ಅವ್ರಿಗೆ ಮಂತ್ರಿ ಏನೋ ಸಿಕ್ತು. ಇವಾಗ ನಮ್ಮ ಅಗತ್ಯ ಇಲ್ಲ ಅನ್ನೋ ರೀತಿ ತೋರ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಅಲ್ಲಿ BJPನ ಒಂದು ಮಟ್ಟದಲ್ಲಿ ಅಲ್ಲಿ ಒಂದು ಸಾರಿ ಅಲಯನ್ಸಲ್ಲಿ MP ಆಗಿದ್ದರು ಸುಮಲತಾ ಮೇಡಮ್ ಅವರು. ನಾನು ಶಾಸಕನಾಗಿದ್ದೆ. ಇವಾಗ ನಾವು ಇಂಡಿವಿಜುವಲ್ ಆಗಿ ನಾವೆಲ್ಲ ಒಟ್ಟಾಗಿ ಸೇರಿ ಸ್ಥಳೀಯ ಚುನಾವಣೆಯನ್ನು ನಾವು ಪೇಸ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸ್ವತಂತ್ರವಾಗಿ ನಾವು ನಮ್ಮ ಪಕ್ಷದಿಂದ, ನಮ್ಮ BJP ಪಕ್ಷದಿಂದ ಅಂಥ ಕಡೆಗಳೆಯೋ ಅಗತ್ಯ ಇಲ್ಲ. ಯಾಕೆಂತೇಳಿದ್ರೆ ಆ ದಿನ ಕುಮಾರಸ್ವಾಮಿಯವರನ್ನ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನೂ ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನು ಮಾಡಿದೋ. ಮುಂದಿಗೆ ಭವಿಷ್ಯ ಇದೆ, ನಾವು ಜೊತೆಯಲ್ಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡು ಆತ್ಮಪೂರ್ವಕವಾಗಿ ಮಾಡಿದೋ. ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ. ಈ ದಿನ ಗುರುತಿಸಲಿಲ್ಲ ಅಂತ ಅಂದಾಗ ನಾವು ಶಕ್ತಿ, ನಮ್ಮ ಶಕ್ತಿಗಳೇನಿವೆ, ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಹೌದು, ನಾವು ಪಕ್ಷ ಕಟ್ತೀವಿ, ಪಕ್ಷ ಕಟ್ಟೋ ಶಕ್ತಿ ಇದೆ. ಏನೋ ಅಂದರೂ ದೊಡ್ಡವರು ಹೇಳಿದ ಮೇಲೆ ಆ ಪಾಲನೆಯನ್ನು ನಾವು ಮಾಡಿದ್ದು, ಇದುವರೆಗೂ ಮಾಡ್ಕೊಂಬರ್ತಾ ಇದ್ದೀವಿ. ಈ ದಿನದಿಂದ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವು ಇಂಡಿವಿಜುವಲ್ ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನು ಮಾಡ್ತೀವಿ. ಮಂಡ್ಯ ಜಿಲ್ಲೆಯನ್ನು ಒಂದು BJP ಭದ್ರಕೋಟೆಯನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀವಿ. ಅಲ್ಲ, ರಾಜ್ಯಾಧ್ಯಕ್ಷರಿಂದ ಏನು ಚರ್ಚೆ ಆಗಿಲ್ಲ, ಅವರು ಒಟ್ಟಾಗೆ ಮಾಡಿ ಯಾಕೆಂದರೆ ಇನ್ನೂ ತೀರ್ಮಾನ ಆಗಿಲ್ಲ. ಯಾಕೆಂದರೆ ಅವ್ರ ಸ್ಟೇಟ್ಮೆಂಟ್ ನಮ್ಮ ಮಾಜಿ ಪ್ರಧಾನಿಗಳು ಹೇಳಿಕೆ ಕೊಟ್ಟಾದ್ಮೇಲೆ